ಹಲೋ ಗಾಯ್ಸ್, ಮಂಗಳವಾರದಂದು ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡುವುದರಿಂದ ಜೀವನದಲ್ಲಿ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಮಂಗಳವಾರ ಆಂಜನೇಯ ಸ್ವಾಮಿಯ ಯಾವ ಮಂತ್ರವನ್ನು ಪಠಿಸಬೇಕು? ಮಂಗಳವಾರ ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ಪಠಿಸಿದರೆ ಜೀವನದಲ್ಲಿ ಸಮಸ್ಯೆಗಳೇ ಇರದು. ಮಂಗಳವಾರವು ಆಂಜನೇಯ ಸ್ವಾಮಿಯ ದಿನ. ಈ ದಿನ ಆಂಜನೇಯ ಸ್ವಾಮಿಯ ಭಕ್ತರು ಆತನನ್ನು ವಿಧಿ ವಿಧಾನಗಳ ಪ್ರಕಾರ, ನಿಯಮಗಳ ಪ್ರಕಾರ ಪೂಜೆ ಮಾಡುತ್ತಾರೆ ಹಾಗೂ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸುತ್ತಾರೆ. ಈ ದಿನ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸುವುದರೊಂದಿಗೆ ಆತನ ಮಂತ್ರಗಳನ್ನು ಪಠಿಸುವುದು ಕೂಡ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಆತನ ಭಕ್ತರು ಅವನನ್ನು ಪೂಜೆ ಮಾಡುವುದರ ಜೊತೆಗೆ ಆತನ ಮಂತ್ರಗಳನ್ನು ಕೂಡ ಪಠಿಸಬೇಕು. ಆಂಜನೇಯ ಸ್ವಾಮಿಯ ದಿನವಾದ ಮಂಗಳವಾರದಂದು ನಾವು ಯಾವ ಮಂತ್ರವನ್ನು ಪಠಿಸಬೇಕು? ಆಂಜನೇಯನ ಈ ಮಂತ್ರವನ್ನು ಮರೆಯದೆ ಪಠಿಸಿ. ಮಂಗಳವಾರ ಆಂಜನೇಯನಿಗೆ ಈ ಬಣ್ಣ ಪ್ರಿಯ. ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರೊಂದಿಗೆ ನೀವು ಆತನಿಗೆ ಪ್ರಿಯವಾದ ವಸ್ತುವನ್ನು ಅರ್ಪಿಸಬೇಕು. ಆಂಜನೇಯ ಸ್ವಾಮಿಯು ಇಷ್ಟಪಡುವ ವಸ್ತುಗಳಲ್ಲಿ ಕೆಂಪು ಬಣ್ಣದ ವಸ್ತುಗಳು ಕೂಡ ಒಂದಾಗಿದೆ. ಹಾಗಾಗಿ ನೀವು ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಕೆಂಪು ಬಣ್ಣದ ವಸ್ತುವನ್ನು ಅರ್ಪಿಸಬೇಕು. ಈ ಬಣ್ಣದ ವಸ್ತುವನ್ನು ನೀವು ಆಂಜನೇಯ ಸ್ವಾಮಿಗೆ ಅರ್ಪಿಸುವುದರಿಂದ ಅವನು ನಿಮ್ಮೆಲ್ಲಾ ತೊಂದರೆಗಳನ್ನು ದೂರ ಮಾಡುತ್ತಾನೆ ಹಾಗೂ ನಿಮ್ಮ ಜೀವನವನ್ನು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುವಂತೆ ಮಾಡುತ್ತಾನೆ. ಮಂಗಳವಾರ ಪಠಿಸಬೇಕಾದ ಹನುಮಾನ್ ಮಂತ್ರ. ಮಂಗಳವಾರವನ್ನು ನೀವು ಈ ವಿಶೇಷ ಮಂತ್ರಗಳಿಂದ ಪ್ರಾರಂಭಿಸಬೇಕು. ಮಂಗಳವಾರ ನೀವು ಆಂಜನೇಯ ಸ್ವಾಮಿಯ ಈ ಒಂದು ಮಂತ್ರ ಪಠಿಸಿದರೆ ಸಾಕು, ಖಂಡಿತ ಅವನು ನಿಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ಮಂತ್ರ: ಓಂ ಹನುಮತೆ ನಮಃ. ಈ ಮಂತ್ರ ಪಠಿಸಲು ಸರಳವಾಗಿರಬಹುದು ಮತ್ತು ನೋಡುವುದಕ್ಕೂ ಚಿಕ್ಕ ಮಂತ್ರದಂತೆ ಕಾಣಬಹುದು, ಆದರೆ ಈ ಮಂತ್ರದ ಶಕ್ತಿಯು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ಒಮ್ಮೆ ನೀವು ಈ ಮಂತ್ರವನ್ನು ಪಠಿಸಿ ನೋಡಿ. ಸುಖ ಶಾಂತಿ ನೀಡುವ ಹನುಮಾನ್ ಮಂತ್ರ. ಮಂತ್ರ: ಓಂ ನಮೋ ಭಗವತೆ ಹನುಮತೆ ನಮಃ. ನೀವು ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ಪಠಿಸಿದರೆ ಜೀವನದಲ್ಲಿ ಸುಖ ಶಾಂತಿ ನೆಲೆಯಾಗುತ್ತದೆ. ಈ ಮಂತ್ರದ ಪ್ರಭಾವದಿಂದ ಆಂಜನೇಯನು ನಿಮಗೆ ದುಃಖವನ್ನುಂಟು ಮಾಡುವ ಸಮಸ್ಯೆಗಳಿಂದ ಮುಕ್ತಿಯನ್ನು ನೀಡುತ್ತಾನೆ. ಹನುಮಾನ್ ಮೂಲ ಮಂತ್ರ. ಹನುಮಾನ್ ಮೂಲ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಎಲ್ಲಾ ರೀತಿಯ ಶತ್ರು ಕಾಟದಿಂದ ಮುಕ್ತಿಯನ್ನು ಪಡೆಯುತ್ತಾನೆ. ಎಲ್ಲಾ ರೀತಿಯ ರೋಗಗಳು ಆತನಿಂದ ದೂರವಾಗುತ್ತವೆ. ಆಂಜನೇಯ ಸ್ವಾಮಿಯ ಈ ಮೇಲಿನ ಮಂತ್ರಗಳನ್ನು ನಾವು ಮಂಗಳವಾರದ ದಿನದಂದು ಪಠಿಸುವುದರಿಂದ ವ್ಯಕ್ತಿಯು ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ, ಶತ್ರು ಭಯದಿಂದ ಮುಕ್ತನಾಗುತ್ತಾನೆ. ಇದರೊಂದಿಗೆ ನಿಮ್ಮನ್ನು ಎಲ್ಲಾ ರೀತಿಯ ತೊಂದರೆಗಳಿಂದ ಇದು ಮುಕ್ತಿಗೊಳಿಸುತ್ತದೆ. ಹಲೋ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.